ನನ್ನ ಪ್ರಕಾರ ಆಹಾರನೇ ಔಷಧಿ ಆಗಬೇಕು. ಈಗ ಆಲ್ರೆಡಿ ಔಷಧಿನೇ ಆಹಾರ ಆಗದೆ, ಒಂದಷ್ಟು ತಿಂದು ಇಷ್ಟು ಶಕ್ತಿ ಪಡ್ಕೊಳ್ಳೋ ಬದಲು ಕಮ್ಮಿನೇ ತಿಂದು ಹೆಚ್ಚು ಶಕ್ತಿ ಪಡ್ಕೊಳ್ಳುವಂತ ಆಹಾರ ಹುಡುಕ್ಬೇಕು. ಹುಡುಕ್ತಾ ಬಂದ್ರೆ ರಾಮಾಯಣ, ಮಹಾಭಾರತ, ವೇದ, ಪುರಾಣ, ಉಪನಿಷತ್ ಎಲ್ಲೇ ಹುಡುಕ್ರಿ ಈ ಭೂಮಿ ಮೇಲೆ ಗೋ ಆಧಾರಿತ ಸಾವಯವ ಕೃಷಿದು ಉಲ್ಲೇಖ ಇದ್ದದೆ ವಿನಃ ಈ ರಾಸಾಯನಿಕ ಕೃಷಿದಿಲ್ಲ. ಭೂಗರ್ಭದಲ್ಲಿರೋದೆಲ್ಲ ವಿಷ. ಅಂದ್ರೆ ಯಾವ್ದೆಲ್ಲ? ಉದಾಹರಣೆಗೆ ಈಗ ನೀವು ಭೂಗರ್ಭದಲ್ಲಿ ಪೆಟ್ರೋಲ್ ತೆಗಿತೀರಿ, ಡೀಸೆಲ್ ತೆಗಿತೀರಿ, ಇವನ್ನ ಯಾರು ಕುಡ್ದು ತಿಂದು ಬದುಕಿ ಕಾಯ್ಕಿಲ್ಲ. ಈಗ ಹಣದಿಂದ ಓಡಿಕ್ ಬಿಟ್ಮೇಲೆ ರೈತನಿಗೂ ಜವಾಬ್ದಾರಿ ಇಲ್ಲ. ಅದು ಕೇಸು ಉಲ್ಟಾ ಪಲ್ಟಾ ಆಯ್ತು, ಅವನು ವಿಷದಾತ ಆಗೋನೆ. ಯಾರು ಹೆಂಗಾರ ತಿನ್ ಸಾಯಲಿ, ನನಗೇನು, ನನಗೆ ದುಡ್ಡು ಬರ್ಲಿ ಅಂತ ಹೇಳಿ ದುಡ್ಡಿನ ಕಡೆ ಓಡ್ತಾವ್ರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ದುಡ್ಡಿರೋರು ದುಡ್ಡು ತಿಂದು ಬದುಕಿ ಕಾಯ್ಕಿಲ್ಲ, ಚಿನ್ನ ಇರೋರು ಚಿನ್ನ ತಿಂದು ಬದುಕಿ ಕಾಯ್ಕಿಲ್ಲ, ಬಿಲ್ಡಿಂಗ್ ಇರೋರು ಬಿಲ್ಡಿಂಗ್ ಕಟ್ಕೊಂಡು ತಿನ್ನಿ ಕಾಯ್ಕಿಲ್ಲ. ಈ ನಾನು ಹೇಳದ್ನಲ್ಲ, ನಾವೇ ಹಿಂಗೆ ಕೈಲಿ ಕೆಲ ಮಾಡ್ಬಿಟ್ಟು ಮರಳನ್ನ ನೀರ್ ಕುಡಿತಿದ್ದೋ ಅಂತ, ಅದೊಂದೇ ಅಲ್ದೇನೆ ಎಮ್ಮೆ ಜೊತೆಲಿ ನೀರ್ ಮುಳ್ಕವು, ಎಮ್ಮೆ ಮೈ ತೊಳಿಯವು, ಎಮ್ಮೆ ಅಲ್ಲೇ ಮೋಷನ್ ಮಾಡ್ತಿತ್ತು, ಯೂರಿನ್ ಪಾಸ್ ಮಾಡ್ತಿತ್ತು, ಅದ್ರ ಜೊತೆಲೆ ಸ್ನಾನ ಮಾಡ್ತಿದ್ದೋ, ಅದ್ರ ಜೊತೆಲೆ ನೀರ್ ಕುಡಿತಿದ್ದೋ, ಯಾವುದೇ ರೋಗ ರುಜಿನವೇ ಇರ್ಲಿಲ್ಲ. ಈಗ ನೋಡಿ, ಇಷ್ಟೊಂದು ಫಿಲ್ಟರ್ ಮಾಡ್ಕೊಂಡು RO ವಾಟರ್ ಎಲ್ಲ ಕುಡಿದ್ರು ಸಿಕ್ಕಾಪಟ್ಟೆ ರೋಗ ರುಜಿನ ಬರ್ತಾ ಇರೋದಕ್ಕೆ ಆ ರಾಸಾಯನಿಕಗಳು ಯಥೇಚ್ಛವಾಗಿ ಹ್ಯೂಮನ್ ಬಾಡಿಗೆ ಸೇರಿ ಮನಸ್ಸಿನಲ್ಲಿ ಇಮ್ಯುನಿಟಿ ಮತ್ತೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಯ್ತು. ಹಂಗಾಗಿ ಅದು ಬತ್ತಾದೆ. ಈಗ ನೆಕ್ಸ್ಟ್ ಆಮೇಲೆ ಮಣ್ಣು ಅಷ್ಟೇ ನಮ್ದಲ್ಲ, ಇದು ಮುಂದಿನ ಜನರೇಷನ್ ಕೊಡುಗೆಯಾಗಿ ಕೊಡ್ಬೇಕು ನಾವು. ಆರೋಗ್ಯಕರ ಮಣ್ಣು ಕೊಟ್ರೆ ಸಾಕು, ಅವ್ರು ದುಡ್ಕೊಂಡು ಉಣ್ತಾರೆ. ಈಗ ನಾವು ಸಾವಯವ ಕೃಷಿಗೆ ಬಂದಾಗ ಹುಚ್ಚ ತಿಕ್ಲ ಅಂತಿದ್ರು. ಈಗ ಅದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಒಬ್ರು ಹೇಳಿದ್ರು ನನಗೆ, ಎಲ್ಲ ಮಾಡೋಂಗ್ ನೀವು ಮಾಡ್ಕಂತ ಸುಮ್ ಕಾಲ ಕಳೆದ್ಬಿಟ್ಟು ನಿಮ್ಗೆ ಯಾಕೆ ಹುಚ್ಚು ಬತ್ತು ಅಂತಿದ್ರು. ಈಗ ನೋಡ್ರಿ, ಅದೇ ಯೂನಿವರ್ಸಿಟಿಯವ್ರು ಹೇಳ್ತಾವ್ರೆ, ಈಗ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ 30% ಮಣ್ಣು ಹಾಳಾಗದೆ, 2050 ಹೊತ್ತಿಗೆ ಮಣ್ಣೆ ಸಾಯ್ತದೆ, 50% ಆಯ್ತದೆ, ಆಮೇಲೆ ಬಂಜರು ಭೂಮಿ ಉಳ್ಕತ್ತದೆ ಅಂತ ಹೇಳ್ತಾವ್ರೆ. ಅಲ್ಲಿಗೆ ನಾವು ಹೆಣ್ಣಿನ ಮೂಲ, ಕೃಷಿ ಮೂಲ ಅಲ್ಲ, ನದಿ ಮೂಲ ಹುಡುಕ್ಬಾರ್ದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾವು ಕೃಷಿ ಕುಟುಂಬದಿಂದ ಬಂದಿಂದ ಕೃಷಿ ಮೂಲ ಹುಡುಕ್ಬೇಕು ಅಂತ ಒಂದಷ್ಟು ಕುತೂಹಲ ಮೂಡ್ತು. ಹುಡುಕ್ತಾ ಬಂದ್ರೆ ರಾಮಾಯಣ, ಮಹಾಭಾರತ, ವೇದ, ಪುರಾಣ, ಉಪನಿಷತ್ ಎಲ್ಲೇ ಹುಡುಕ್ರಿ ಈ ಭೂಮಿ ಮೇಲೆ ಗೋ ಆಧಾರಿತ ಸಾವಯವ ಕೃಷಿದು ಉಲ್ಲೇಖ ಇದ್ದದೆ ವಿನಃ ಈ ರಾಸಾಯನಿಕ ಕೃಷಿದಿಲ್ಲ. ಕೇವಲ 50 ವರ್ಷದಿಂದ ಇಷ್ಟೆಲ್ಲ ಪಂಚಭೂತಗಳನ್ನೆಲ್ಲ ಕೆಡಿಸಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರದಿಂದ. ಆಮೇಲೆ ನನ್ನ ಪ್ರಕಾರ ಮಣ್ಣಿನ ಮೇಲಿರೋದೆಲ್ಲ ಅಮೃತ ಆದ್ರೆ ಭೂಗರ್ಭದಲ್ಲಿರೋದೆಲ್ಲ ವಿಷ. ಅಂದ್ರೆ ಯಾವ್ದೆಲ್ಲ? ಉದಾಹರಣೆಗೆ ಈಗ ನೀವು ಭೂಗರ್ಭದಲ್ಲಿ ಪೆಟ್ರೋಲ್ ತೆಗಿತೀರಿ, ಡೀಸೆಲ್ ತೆಗಿತೀರಿ, ಇವನ್ನ ಯಾರು ಕುಡ್ದು ತಿಂದು ಬದುಕಿ ಕಾಯ್ಕಿಲ್ಲ. ಇನ್ನು ಭೂಗರ್ಭದಲ್ಲೇ ರಾಸಾಯನಿಕ ಗೊಬ್ಬರ ತಯಾರು ಮಾಡಿಕೆ ರಾಕ್ ಫಾಸ್ಫೇಟ್, ಫಾಸ್ಫರಿಕ್ ಆಸಿಡ್ ಅಂತ ಕೆಮಿಕಲ್ ತೆಗಿತಾರೆ, ಅದ್ರಲ್ಲೇ NPK ಮಾಡೋದು. ಅದುವೇ ಅದು ಒಳಗಿರೋದ್ ಮೇಲಕ್ ಬಂದೆ ಈಗ ಭೂಮಂಡಲ ಎಲ್ಲ ವಿಷ ಆಗಿರೋದು. ಅದು ಬೇಕಾಗಿಲ್ಲ ನಮ್ಗೆ. ಆರೋಗ್ಯಕರ ಜೀವನ ನಡೆಸಬೇಕು ಅಂದ್ರೆ ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರು, ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ಗೋ ಆಧಾರಿತ ಕೃಷಿ ಮಾಡಿದ್ರೆ ಆಲ್ರೆಡಿ ಮನುಷ್ಯ ಡೈನೋಸಾರ್ ಸ್ಟೇಜ್ಗೆ ಬಂದಾಗದೆ. ಆದ್ರೆ ಉಳಿಬೇಕು ಅಂದ್ರೆ ಉಳಿತದೆ, ಉಳಿಕಿಲ್ಲ ನಾವ್ ಹೇಳಿಕಾಯ್ಕಿಲ್ಲ. ಉಳಿಬೇಕು ಅಂದ್ರೆ ಪರಿವರ್ತನೆ ಜಗದ ನಿಯಮ. ಹಂಗಾಗಿ ಒಂದಷ್ಟು ಬದಲಾವಣೆ ಆದ್ರೆ ಮುಂದಿನ ಜನರೇಷನ್ ಒಂದಷ್ಟು ಬೆಳುವಳಿ ಕೊಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಸಾವಯವ ರೈತ ಆಗಿ, ಸಾವಯವ ರೈತರ ಸಂಘಟನೆಯ ಮುಖ್ಯಸ್ಥರಾಗಿ ನಿಮ್ಮ ಬೇರೆ ರೈತರಿಗೆ ಯಾವ ರೀತಿ ಅವೇರ್ನೆಸ್ ನ ಕೊಡ್ತಾ ಇದ್ದೀರಾ? ಅಂದ್ರೆ ಅವ್ರಿಗೆ ಹೇಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀರಾ, ಹೀಗೆ ಕೆಮಿಕಲ್ ಬಳಸಬೇಡಿ ಅಂತ? ನಿಮ್ ಮಾತು ಕೇಳ್ತಾರ? ಯಾಕಂದ್ರೆ ಇವಾಗ ಎಲ್ರಿಗೂ ದುಡ್ಡು ಬೇಕು, ಫಸಲು ಬೇಗ ಬರ್ಬೇಕು, ದುಡ್ಡು ಬರ್ಬೇಕು, ನನ್ ಮನೆ ನಡಿಬೇಕು, ನನಗೂ ಕಾರು ಬೈಕು ಬೇಕು, ನಂಗೂ ಸ್ವಂತ ಮನೆ ಬೈಕು, ಜಮೀನ್ ಮಾರ್ತಾರೆ, ಸೈಟ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಮಾಡ್ಕೊಳ್ತಾರೆ. ನಿಮ್ಮ ಸಹ ರೈತರಿಗೆ ಹೇಗೆ ಅರ್ಥ ಮಾಡಿಸ್ತಾ ಇದ್ದೀರಾ? ಅವ್ರು ಒಪ್ತಿದಾರ? ಅಂದ್ರೆ ನಮ್ಮ ಸಹ ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ನೋಡಪ್ಪ, ನಾನು ಒಂದು ಅರ್ಧ kg ಸಗಣಿ ತಿಂತೀನಿ, ಗೋಮೂತ್ರ ಕುಡಿತೀನಿ, ನಾನು ಬಳಸುವಂತ ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ ಎಲ್ಲ ನಾನು ಕುಡಿತೀನಿ. ನೀವು ಬಳಸುವಂತ NPK ಅನ್ನೋದೈತಲ್ಲ, ಯೂರಿಯಾ, ಬೂದಿ, ಪೊಟ್ಯಾಸ್ ಅನ್ನೋದ, 2 ಗ್ರಾಮ್ ಯೂರಿಯಾ ತಿಂತೀರಾ, ಬೂದಿ ತಿಂತೀರಾ, ಪೊಟ್ಯಾಸ್ ತಿಂತೀರಾ, ತಿನ್ರಿ. ಇಲ್ಲ ಅರ್ಬಿಸೈಡು, ಪೆಸ್ಟಿಸೈಡು, ವರ್ಮಿಸೈಡು ಅಂತ ಬಳಸ್ತಿರಲ್ಲ, ಅದನ್ನ 3 ಪಲ್ಸ್ ಪೋಲಿ ತರ ಬಾಯಿಗೆ ಹಾಕೊಂಡ್ ಬದುಕ್ ತೋರ್ಬೇಕು. ಹಂಗಾದ್ರೆ ಭೂಮಿ ತಾಯಿ ಒಪ್ಕೋತಾಳೆ ಅಂತ ಹೇಳ್ತೀನಿ. ಆವಾಗ ನಮ್ಮ ರೈತರು ಮತ್ತೆ ನಮ್ಮನ್ನ ನೋಡಿ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿರೋರು ಇವ್ರು ಹೇಳೋ ಸರಿ ಅಂತ ಹೇಳಿ ಬದಲಾವಣೆಯಾಗಿ ಬೆಳೀತಾವ್ರೆ. ಈಗ ಆಲ್ರೆಡಿ ನಮ್ಮ ಹತ್ರ ಬರ್ತಾರೆ, ನಾನು ಬೆಳಿತೀನಿ, ನಾವು ಬೆಳೆದ್ ಕಬ್ಬು ತಗೊಂಡಿರಾ ಅಂತ. ಕಬ್ಬು ಒಂದೇ ಮುಖ್ಯ ಬೆಳೆಯಲ್ಲ, ಅದು ಕಮರ್ಷಿಯಲ್ ಕ್ರಾಪ್, ಹಣಕ್ ಸಲುವಾಗಿ ಬೆಳೆಯೋದು.
ಬೇರೆ ಬೇರೆಯವನು ಸಾವಯವದಲ್ಲಿ ಬೆಳಿಬೇಕು ಅಂತ ಹೇಳ್ತೀವಿ. ಕೆಲವರು ಪರಿವರ್ತನೆಯಾಗಿ ಬೆಳೆಯೋರು ಅವ್ರೆ, ಬೆಳೆದೇ ಇರೋರು ಅವ್ರೆ. ಈಗ ರೈತರಿಗೆ ಹಣದಿಂದ ಓಡಕ್ ಬಿಟ್ರು. ಹೌದು. ಈಗ ರೈತ ಅಂದ್ರೆ ಅನ್ನದಾತ ಅಂತ ಕರಿತಿದ್ರು. ಆಹಾರಕ್ಕೆ ಸಲುವಾಗಿ ರೈತ ಕೃಷಿ ಮಾಡ್ತಿದ್ದ, ಕ್ವಾಲಿಟಿ ಫುಡ್ ಉತ್ಪಾದನೆ ಮಾಡ್ತಿದ್ರು. ಈಗ ಹಣದಿಂದ ಓಡಿಕ್ ಬಿಟ್ಮೇಲೆ ರೈತನಿಗೂ ಜವಾಬ್ದಾರಿ ಇಲ್ಲ. ಅದು ಕೇಸು ಉಲ್ಟಾ ಪಲ್ಟಾ ಆಯ್ತು, ಅವನು ವಿಷದಾತ ಆಗವನೆ. ಯಾರು ಹೆಂಗಾರ ತಿನ್ಸಾಯ್ಲಿ, ನನಗೇನು, ನನ್ಗೆ ದುಡ್ಡು ಬರ್ಲಿ ಅಂತ ಹೇಳಿ ದುಡ್ಡಿನ ಕಡೆ ಓಡ್ತಾವ್ರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ದುಡ್ಡಿರೋರು ದುಡ್ಡು ತಿಂದು ಬದುಕಿಗೆ ಆಯ್ಕಿಲ್ಲ, ಚಿನ್ನ ಇರೋರು ಚಿನ್ನ ತಿಂದು ಬದುಕಿಗೆ ಆಯ್ಕಿಲ್ಲ, ಬಿಲ್ಡಿಂಗ್ ಇರೋರು ಬಿಲ್ಡಿಂಗ್ ಕಟ್ಕೊಂಡು ತಿನ್ನಕ್ಕೆ ಆಯ್ಕಿಲ್ಲ. ಆಲ್ರೆಡಿ ಭೂಮಿ ತಾಯಿ ನಂಗೆ 5 ಎಕರೆ 10 ಎಕರೆ 50 ಎಕರೆ ಒಂದಿನಿ ಅಂತ ಹೇಳ್ತಾರೆ. ಅವರು ಎಕರೆ ಗಟ್ಲೆ ಮಡಿಕಂಡು ಅಲ್ಲಿ ಬೆಳ್ಕೊಂಡ್ ತಿನ್ನಕ್ಕೂ ಆಯ್ಕಿಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಮಣ್ಣೆ ನಮ್ಗೆ ಇಡೀ ದೇಹವನ್ನ ಸಣ್ಣ ಭ್ರೂಣದಿಂದ ಹಿಡಿದು ಸಾಯೋವರೆಗೂ ಮಣ್ಣೆ ನಮ್ಮನ್ನ ಸಾಕ್ತದೆ ಅಂದ್ಮೇಲೆ ಭೂಮಿ ತಾಯಿಯನ್ನ ದೇವ್ರು ಅಂತ ಪೂಜೆ ಮಾಡ್ಬೇಕಿತ್ತು. ಭೂಮಿ ತಾಯಿ ಬಿಟ್ರೆ ಅನ್ನ ಕೊಡೋ ಶಕ್ತಿ ಇನ್ ಯಾರಿಗೂ ಇಲ್ಲ ಈ ಪಂಚಭೂತಗಳಲ್ಲಿ. ನೀರು ಅಷ್ಟೇ ಜೀವಜಲ. ನೀರ್ಗೂ ಗೌರವ ಕೊಡಬೇಕು. ಈಗ ಏನೋ ಗಂಗೆಗೆ ಮೈಲ್ಗೆ ಇಲ್ಲ ಅಂತ ಹೇಳ್ತಿರು. ನಾವೇನ್ ಮಾಡೋರು ಅವಳು ಮಾಡ್ಸ್ಕೊತಾಳೆ, ಭೂಮಿ ತಾಯಿನೂ ಮಾಡ್ಸ್ಕೊತಾಳೆ. ನಾವೆಲ್ಲ ಗಲೀಜೆಲ್ಲ ಮಾಡ್ತೀವಿ, ಆದ್ರೂ ಅವ್ರು ಸೌರ್ಸ್ಕೊತಾರೆ ಅಂದ್ರೆ ತಡಿಯುವಷ್ಟೆಲ್ಲ ತಡೀತಾರೆ. ಆಗದೆ ಇದ್ದಾಗ ಏನ್ ಮಾಡ್ತಾರೆ, ಗಾದೆ ಹೇಳಿದ್ರು, ಸಾವಾಸ್ತಂತೆ ಬುದ್ಧಿ, ತಿಂಡಿ ಅಂತೆ ಲದ್ದಿ ಅಂತ. ಹಂಗೆ ಈಗ ನಾವು ಭೂಮಿ ತಾಯಿಗೆ ಏನ್ ಕೊಡ್ತೀವಿ ಅದರಂತೆ ನಮ್ಗೆ ಆಹಾರ ಕೊಡೋದು. ಅವಳಿಗೆ ಪೂರಕವಾದ ಗೊಬ್ಬರ ಕೊಟ್ರೆ ನಮ್ಗೆ ಪೂರಕವಾದ ಆಹಾರ ಕೊಡ್ತಾಳೆ. ಅದರಲ್ಲೂ ನಮ್ಮ ದೇಶೀಯ ಬೀಜ ಅಂದ್ರೆ ಪುನಃ ಜರ್ಮಿನೇಷನ್ ಇರೋದು. ಹೈಬ್ರಿಡ್ ಅಂದ್ರೆ ಅದು ನಥಿಂಗ್ ಬಟ್ ಸಂಕರಿತ ಬೀಜ, ಅಥವಾ ಅದೇನು ಪುನಃ ಜರ್ಮಿನೇಷನ್ ಬರೀಕಿಲ್ಲ. ಅಂತ ಆಹಾರನೂ ಮನ್ಸಿನ ಮೇಲೆ ದುಷ್ಪರಿಣಾಮ ಬೀರ್ತಾದೆ. ಅದನ್ನ ಬಿಟ್ಟು ಇಳುವರಿ ಯಾವ ರೀತಿ ಹೆಚ್ಚಿಸ್ಬೇಕು ಅದನ್ನ ಯೋಚನೆ ಮಾಡ್ಬೇಕು. ಒಂದಷ್ಟು ತಿಂದಿ ಇಷ್ಟು ಶಕ್ತಿ ಪಡ್ಕೊಳ್ಳೋ ಬದಲು ಕಮ್ಮಿನೇ ತಿಂದಿ ಹೆಚ್ಚು ಶಕ್ತಿ ಪಡ್ಕೊಳ್ಳುವಂತ ಆಹಾರ ಹುಡುಕ್ಬೇಕು. ಕ್ವಾಲಿಟಿ ಫುಡ್ ಬೆಳಿಬೇಕು, ಕ್ವಾಲಿಟಿ ಆಹಾರ ತಿನ್ಬೇಕು. ಆವಾಗ ಆರೋಗ್ಯ ಸುಧಾರಿಸ್ತದೆ. ನನ್ನ ಪ್ರಕಾರ ಆಹಾರನೇ ಔಷಧಿ ಆಗ್ಬೇಕು. ಈಗ ಆಲ್ರೆಡಿ ಔಷಧಿನೇ ಆಹಾರ ಆಗದೆ. ಹಂಗಾದಾಗ ಮಾತ್ರ ಈ ಮನುಷ್ಯ ಕುಲ ಮುಂದೆ ಇನ್ನೊಂದಷ್ಟು ದಿವಸ ಉಳಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಗೌಡ್ರು. ಇವಾಗ ನಾನು ಸುಮ್ನೆ ಇಲ್ಲಿ ನಿಂತ್ಕೊಂಡು ನಿಮ್ ಜೊತೆ ಮಾತಾಡುವಾಗ ನೋಡ್ತಾ ಇದೀನಿ, ವಾತಾವರಣ ಚೆನ್ನಾಗಿದೆ, ಇಲ್ಲಿ ಕಲುಷಿತ ಇಲ್ಲ ಅನ್ನೋದಕ್ಕೆ ನಾನ್ ಕೇಳ್ದಂಗೆ ಈ ಬಟರ್ಫ್ಲೈ ಚಿಟ್ಟೆಗಳು, ಹಕ್ಕಿಗಳು ಆ ತರದ್ ಬಂದ್ರೆ ಅಲ್ಲಿ ಚೆನ್ನಾಗಿದೆ, ಮತ್ತೆ ನವಿಲ್ಗಳು ಬರ್ತವೆ. ಅದ್ರ ಬಗ್ಗೆ ಎಷ್ಟು ಸತ್ಯ? ಹೌದಾ? ಅದು ಖಂಡಿತ. ಮನುಷ್ಯ ಪ್ರಾಣಿಗಿಂತ 10,000 ವರ್ಷ ಮುಂಚಿತವಾಗಿ ಹುಳ, ಉಪ್ಟೆ, ಕ್ರಿಮಿಕೀಟ ಏನ್ ಹೇಳ್ತೀವಿ ಅವೆಲ್ಲ ಸೃಷ್ಟಿಯಾಗಿರೋದು. ಅವಕ್ಕೆ ಎಲ್ಲಿ ಪೂರಕ ವಾತಾವರಣ ಇರ್ತದೆ ಅಲ್ಲಿ ಇರ್ತವೆ. ಮಾರಕ ವಾತಾವರಣ ಸೃಷ್ಟಿ ಮಾಡುತ್ತವೆ ಇರೋದಿಲ್ಲ ಅವು. ಉದಾಹರಣೆಗೆ ನಿಮ್ಗೆ ಒಂದು ಆಹಾರ ಪದಾರ್ಥನೂ ಅಷ್ಟೇ, ಹುಳ ಉಪ್ಟೆ ತಿಂದದೆ ಅನ್ನೋದು ಚೆನ್ನಾಗದೆ ಅಂತ, ಅದು ತಿನ್ಲಿಲ್ಲ ಅಂದ್ರೆ ಫುಲ್ ಪಾಯ್ಸನ್ ಆಗದೆ ಅಂತ. ಈಗ ನಿಮ್ಗೆ ಅಕ್ಕಿ ಹುಳ ಬೀಳಲಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಸೊಸೈಟಿ ಅಕ್ಕಿ ಕೊಡ್ತಾರೆ, ಮೆಲಾಥಿನಿನ್ ಅಂತ ಕೆಮಿಕಲ್ ಹಾಕಿ ಸ್ಟೋರೇಜ್ ಮಾಡಿರ್ತಾರೆ. ಅದು ತುಂಬಾ ವಿಷಕಾರಿ ಕೆಮಿಕಲ್. ಅದ್ ಹುಳ ಬೀಳದೇ ಇರೋದು ಅದಕ್ಕೆ. ನೀವು ವರ್ಷಾನ್ಗಟ್ಲೆ ಮಡಗಿದಿ ಗೋಡನಲ್ಲಿ, 1 ವರ್ಷಕ್ಕೆ ತಂದು ಕೊಟ್ರು ಹುಳ ಬೀಳಿಕ್ಕಿಲ್ಲ. ನಾವು ಹುಳ ಬಿಡಲ್ವಲ್ಲ ಅಂತ 1-2 ರೇಟ್ ಕೊಟ್ಟು ತಗೋತೀವಿ ಅಷ್ಟೇ. ನೋಡಿದ್ರೆ ಕೆಮಿಕಲ್, ಅದು ಪಾಯ್ಸನ್ ಟ್ರೀಟೆಡ್. ಈಗ ನಾವು ಅಷ್ಟೇ ಕಣ್ಣು ಕಾಣೋದೆಲ್ಲ ಚೆನ್ನಾಗದೆ ಅಂತ ತಿಳ್ಕೊಂಡಿರ್ತೀವಿ. ಅದಕ್ಕೆ ಸಿಕ್ಕಾಪಟ್ಟೆ ಏನೇನಾದ್ರು ಮಾಡಿರ್ತಾರೆ. ಕೆಮಿಕಲ್ ಅಂದ್ರೇನು, ರಾಸಾಯನಿಕ ಕ್ರಿಯೆ ನಡೆಸಿರ್ತಾರೆ. ಒಂದಕ್ಕಿಂತ ಹೆಚ್ಚು ವಿಷಕಾರಿ ರಾಸಾಯನಿಕಗಳನ್ನು ಸೇರಿಸಿ ಸ್ಟೋರೇಜ್ ಮಾಡಿರ್ತಾರೆ. ಪ್ರಿಸರ್ವೇಟಿವ್ ಮಾಡಿ ಎಲ್ಲ ಕೊಟ್ಟಿರ್ತಾರೆ. ಅದು ಮನುಷ್ಯನ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ. ಏನೇ ಹೇಳಿ ಕೊಡ್ರೆ, ನೀವ್ ಇಷ್ಟೆಲ್ಲ ಮಾತಾಡೋದ್ರ ಜೊತೆಗೆ ನಿಮ್ ಬಾಯಲ್ಲಿ ಗಾದೆ ಕೇಳೋದೇ ಚಂದ. ಒಂದೊಂದ್ ಮಾತಿಗೂ ಒಂದೊಂದ್ ಗಾದೆ ಹೇಳ್ತೀರಾ. ಅದು ಎಷ್ಟು ಕರೆಕ್ಟ್ ಆಗಿದೆ, ಗಾದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗಾದೆ ಅಂದ್ರೆ ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನ್ ಹೇಳಿದ್ರು, ಈಗ ಮಗನ ಹೇಳ್ದಂಗ್ ಕೇಳಲಿಲ್ಲ ಅಂದ್ರೆ ಹಿಂಗ್ ಬೈತಿದ್ರು. ನಿನ್ ಮನಸ್ನಾಗ್ಬಿಟ್ಟದ, ಮರವಾಗ್ಬಿಟ್ಟಿದ್ರೆ 4 ಜನಕ್ಕೆ ನೆಳ್ಳಾಗೋದು ಅಂತ ಬೈತಿದ್ರು. ಅಲ್ಲಿಗೆ ಆ ಮರಕ್ಕಿಂತ ಕಡೆ ಎನ್ನುವಂಗೆ. ಹಂಗೆ ಅವ್ರು ಏನೇ ಹೇಳಿದ್ರು ಗಾದೆ ಮುಖಾಂತರನೇ ಹೇಳ್ತಿದ್ರು. ಅದ್ರಲ್ಲಿ ಒಂದ್ ಸತ್ವ ಇತ್ತು. ಬೈತಾ ಹೇಳ್ದವ್ರು ಬದುಕಕ್ ಹೇಳಿದ್ರು, ನಗ್ತಾ ಹೇಳ್ದವ್ರು ಕೆಡಕ್ ಹೇಳಿದ್ರು ಅಂತ ಹೇಳಿ ಬೈತ್ಲೇನೆ ಅವ್ರ ಜೀವನ ಪಾಠವನ್ನ ಕಲಿಸ್ಕೊಡ್ತಿದ್ರು. ಹಂಗಾಗಿ ತಲೆಮಾರಿಂದ ತಲೆಮಾರಿಗೆ ಗಾದೆಗಳು ಹಂಗೆ ಬರ್ತಿದ್ದು. ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ನಿಮ್ ಬಾಯಲ್ಲೇ ನಾನು ಎಷ್ಟೊಂದು ನಿಮ್ಮಿಂದ ಹೊಸ ಗಾದೆ ಕೇಳದೆ ಕಲ್ತೆ ಗೊತ್ತಾ ನಾನು. ಇವಾಗೆಲ್ಲ ಬಿಟ್ಟೋಗ್ಬಿಟ್ಟಿದೆ ತುಂಬಾ. ಈಗ ಬೇಕಾದಷ್ಟವೇ ಗಾದೆ, ಅವು ಸಂದರ್ಭ ತಕ್ಕನಾಗ ಬರ್ತವೆ. ಅದೇನಂದ್ರೆ, ಈಗ ಸುಮ್ನೆ ಇರೋನ ಯಾರು ಬ್ರಹ್ಮ ಬಂದ್ರು ಏನು ಮಾಡ್ನಾರ ಅಂತ ಗಾದೆ ಹೇಳಿದ್ರು. ಯಾರು ಏನಾರ ಅನ್ಕೊಳ್ಳಿ ಸುಮ್ನೆ ಆಯ್ತಾರ, ಬ್ರಹ್ಮನು ಏನು ಮಾಡಕ್ ಆಯ್ಕಿಲ್ಲ ಅಂತ. ಹಂಗೆ ಅವೆಲ್ಲ ಸಂದರ್ಭ ತಕ್ಕನಾಗ ಹೇಳ್ಕೊಂಡ್ ಬಂದಿದ್ರು. ಆ ಗಾದೆನೆ ಒಂದ್ ಪಾಠ ಆಗಿತ್ತು ಅಷ್ಟೇ, ಜೀವನ ಪಾಠ ಆಗಿತ್ತು. ಇವಾಗ ನಿಮ್ಮ ಪಾಠ ನಮ್ಮ ಮಾಧ್ಯಮದ ಮೂಲಕ ಒಂದಷ್ಟು ಜನನ್ನ ತಲುಪ್ತಾ ಇದೆ.
ನೋಡೋಣ, ನಮ್ಮ ಪ್ರಯತ್ನನೂ ಅಷ್ಟೇ. ನೀವ್ ಹೇಗೆ ಇಲ್ಲಿ ಕಷ್ಟಪಡ್ತಿರೋ ಒಂದಷ್ಟು ಜನ ರೈತರನ್ನ ಕೂಡ ಹಾಕೊಂಡು, ನಾವು ಹಾಗೆ ನಮ್ಮ ಮಾಧ್ಯಮನ ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಂಡು ನಿಮ್ಮಂತ ನಾಲೆಡ್ಜಬಲ್ ಪರ್ಸನ್ ನ ಮಾತಾಡಿಸಿ ಅವರಿಗೆ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋ ಹಾಗೆ ಹೇಳಿಸಿದ್ರೆ ಸಾಕಪ್ಪ, ನಮ್ಮ ಭೂಮಿನ ನಮ್ಮ ವಾತಾವರಣ ಉಳಿಸ್ಕೊಳ್ಳೋಣ ಅನ್ನೋದೇ ನಮ್ ಕಾಳಜಿ, ಅದಕ್ಕೊಂದು ಪ್ರಯತ್ನ ಅಷ್ಟೇ. ಈಗ ನೋಡ್ರಿ, ಜಾಗತಿಕ ಮಟ್ಟದಲ್ಲಿ ಹ್ಮ್ ಈಗ ನಾವು ಏನೇ ಮಾತಾಡೋರು ಅದರಲ್ಲೇ ಮಾತಾಡ್ಬೇಕು. ಹೌದು. ಈಗ ಅಮೆರಿಕದವರು ನಮ್ಗಿಂತ 3 ಪಟ್ಟು ಭೂಮಿ, 1 ಪಟ್ಟು ಜನಸಂಖ್ಯೆ. ನಮ್ದು 3 ಪಟ್ಟು ಜನಸಂಖ್ಯೆ, 1 ಪಟ್ಟು ಭೂಮಿ. ನಮ್ಗೆ ವರ್ಷ 365 ದಿವಸ ಸೂರ್ಯ ರಶ್ಮಿ ಬರ್ತದೆ. ಅವ್ರಿಗೆ 6 ತಿಂಗಳು 3 ತಿಂಗಳು ಬಿಸಿಲೇ ಬರೀಕಿಲ್ಲ. ಹಂಗಾಗಿ ಇಂಡಿಯಾ ಅಂದ್ರೆ ಭೂಲೋಕದ ಸ್ವರ್ಗದಂತ ಮಣ್ಣನ್ನ ಹಾಳು ಮಾಡ್ತಾವ್ರೆ MNC ಮತ್ತೆ ಕಾರ್ಪೊರೇಟ್ ಕಂಪ್ನಿ ಸಹವಾಸ, ಮತ್ತೆ ಏನು ಗೊತ್ತಿಲ್ದಿರೋ ಕೃಷಿ ಮಂತ್ರಿಗಳು, ಕೃಷಿ ಅಧಿಕಾರಿಗಳು, ಇವರೆಲ್ಲ ರೈತರನ್ನ ಸಂಕಷ್ಟಕ್ಕೆ ದೂಡ್ತಾವ್ರೆ. ಈಗ ಏನು ಇಲ್ದವರು ಬೆಳೀತದೆ ಅನ್ನೋದಕ್ಕೆ ಈಗ ಆಲ್ರೆಡಿ ಕಾಡು ಪ್ರತ್ಯಕ್ಷ ಕಣ್ಣು ಕಾಣ್ತದೆ. ಅದನ್ನೇ ಕಾಡು ಕೃಷಿ ಅನ್ನೋದು. ಇನ್ನು ಸಾವಯವ ಕೃಷಿ ನಮ್ಮ ರೈತರು ಮಾಡ್ತಾವ್ರೆ. ಇದು ಮಾನವನ ಅಂಗಿಂದ ಮಾಡೋದು. ಅದಕ್ಕೆ ಪೂರಕವಾಗಿ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಏನಾದ್ರು ಸರಿ ಆರ್ಗ್ಯಾನಿಕ್ ಮಿನ್ಯೂರ್ ಕೊಡಬೇಕು. ಈ ರಾಸಾಯನಿಕ ಗೊಬ್ಬರದಿಂದ ಮಣ್ಣು ಹಾಳಾಗಿರೋದು. ಈಗ ಹಿಂದೆ ಮಣ್ಣೆ ತಿಂದು ಬದುಕ್ತಿದ್ರು, ಆಮೇಲೆ ಮಣ್ಣು ತಿಂದ್ರು ಏನು ರೋಗನೇ ಬರ್ತಿರ್ಲಿಲ್ಲ. ಈಗ ಗುಳಿಗೆ ತಿಂದ್ರು ರೋಗನೂ ಆಯ್ತಲ್ಲ, ಬದುಕಕ್ಕೂ ಆಯ್ತಲ್ಲ. ಇದಿಷ್ಟೇ ಆಗಿರೋದು. ಮಣ್ಣು ಸಕಲ ಜೀವರಾಶಿಗಳಿಗೂ ಜೀವ ಉಳಿಸಳೆ ಇವಳು. ಭೂಮಿ ತಾಯಿ ಅಂತಿದ್ರು, ಅದಕ್ಕೆ ತಾಯಿಗೆ ಹೋಲ್ಸಿದ್ರು. ಈಗ ಏನಾಯ್ತು, ಮಾತು ಬರ್ದವ್ರು ಮೂಗಿ ನಾವೇನ್ ಮಾಡ್ರು ಸೌಸ್ಕತಾಳೆ ಅಂತ ಹೇಳಿ ಮಣ್ಣಿಗೆ ಎಲ್ಲಾ ರಾಸಾಯನಿಕ ಗೊಬ್ಬರಗಳು, ಅರ್ಬಿಸೈಡು, ಪೆಸ್ಟಿಸೈಡು, ವರ್ಮಿಸೈಡ್ ಎಲ್ಲ ಆಗ್ತದೆ. ಅದಕ್ಕೂ ಹೇಳ್ತೀನಿ ನಾನು, ನೀವು ಸ್ಪ್ರೇ ಮಾಡ್ತಿರಲ್ಲ ಬೆಳೆಗಳಿಗೆ, ನಿಮ್ ಮೈಗೆಲ್ಲ ಒಂದ್ ಮೈ ಸ್ಪ್ರೇ ಮಾಡ್ಕೊಬಿಡ್ರಿ ಬೆವ್ರದಂಗೆ. ನಿಮ್ಗೇನ್ ಕಡಿನಿಲ್ಲ, ಏನು ಆಗ್ನಿಲ್ಲ, ಏನು ಚರ್ಮ ರೋಗ ಬರ್ನಿಲ್ಲ ಅಂದ್ರೆ ಆಮೇಲೆ ಭೂಮಿ ತಾಯಿಗೆ ಓಡಿವ್ರಿ, ಬೆಳೆಗೆ ಓಡಿವ್ರಿ ಅಂತ ಹೇಳ್ತೀವಿ. ಆದ್ರೆ ಕೇಳಿಕ್ಕಿಲ್ಲ, ಏನ್ ಮಾಡಿರಿ, ಎಲ್ಲ ಗೊತ್ತಿದ್ರೆ ನೀನು ಸಾಯ್ಸಕ್ ಹೇಳ್ತಿದಿ ಅಂತಾರೆ. ಅದನ್ನೇ ಮಾಡ್ತಾ ಇರೋದು. ಭೂಮಿ ತಾಯಿ ಅಂದ್ರೆ ನೋಡ್ರಿ, ನಮ್ಗೆ ನೀರ್ ಕೊಡೋಳ, ಅವಳು ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಇತ್ತು. ಎರೆಹುಳು ಇದ್ದು, ಗೆದ್ಲು ಇದ್ದು, ಸೂಕ್ಷ್ಮ ಜೀವಿ ಇದ್ದು, ನೀರ್ ಕುಡಿಯೋ ಯೋಗ್ಯತೆ ಇತ್ತು. ಕೊಳಕ್ಕೆ ಕೈಗೆಲ್ಲ ಕಟ್ಟೆ ಕಟ್ತಿದ್ರು. ಮಳೆ ಹೋದಾಗ ಯಥೇಚ್ಛವಾಗಿ ನೀರು ಕುಡಿತಿತ್ತು. ಅದು ಅಂಥದ್ದೆಲ್ವಾಗ ಸ್ಟೋರೇಜ್ ಆಯ್ತಿತ್ತು. ಅಲ್ಲಿ ಹೋದ ನೀರು ಈಗೇನು ಬೋರು ಭೂಮಿ ಹುಟ್ಟಿ ಸುಮಾರು 450 ಕೋಟಿ ವರ್ಷ ಅಂತಾರೆ. ಈ ರಾಸಾಯನಿಕ ಕೃಷಿ ಬಂದ್ಮೇಲೆ 40 ರಿಂದ 50 ವರ್ಷಕ್ಕೆ ನಾನು ಹೇಳ್ದಂಗೆ 1 ಅಡಿ 2 ಅಡಿ 3 ಅಡಿ ಇದ್ದ ನೀರು ಈಗ 800 ಅಡಿಯಿಂದ 1000 ಅಡಿಗೆ ಹೋಗದೆ. 1000 ಅಡಿ ಈಗ ಹಿಂಗ್ ತೀರಾಯ್ತು ಅಂತ ಹೇಳ್ಕರಿ. ಈ ಸತಿ ಏನಿದ್ರು ಸಮುದ್ರಕ್ಕೆ ಹಿಂಗೆ ಈಗ ಅವು ಎಲ್ಲ ಮಿಷಿನರಿ ಬಂದ್ಬಿಟ್ಟವೆ. ಹಿಂಗ್ ಹೊಡಿಬೇಕಾಯ್ತದೆ ಬೋರ್ವೆಲ್ಲ.